ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೈಸೂರಿನ ದಸರಾ ಮಹೋತ್ಸವದಲ್ಲಿ ಅಂಬಾರಿಯನ್ನು ಮೊದಲ ಬಾರಿಗೆ ಹೊತ್ತ ಆನೆಯ ಹೆಸರೇನು? ಆಪ್ಷನ್ಸ್: ಎ ನಂಜುಂಡ, ಬಿ ರಾಜೇಂದ್ರ, ಸಿ ಐರಾವತ, ಡಿ ಜಯಮಾರ್ತಾಂಡ. ಸರಿಯಾದ ಉತ್ತರ ಆಪ್ಷನ್ ಡಿ ಜಯಮಾರ್ತಾಂಡ. ಅಂಬಾರಿಯನ್ನು ಮೊದಲ ಬಾರಿಗೆ ಹೊತ್ತ ಆನೆಯ ಹೆಸರು ಜಯಮಾರ್ತಾಂಡ. ಇದು ಕೃಷ್ಣದೇವರಾಯ ಒಡೆಯರ್ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಸೆರೆಸಿಕ್ಕ ಗಜ ಇದು. ಈ ಆನೆ ಕೃಷ್ಣದೇವರಾಯ ಒಡೆಯರ್ ಕಾಲದಿಂದ ಪ್ರಾರಂಭವಾದ ವಿಜಯದಶಮಿಯಿಂದ ಸುಮಾರು 45 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಹೊತ್ತು ಒಡೆಯರ ಪ್ರೀತಿಗೆ ಕಾರಣವಾಗಿತ್ತು. ಇದರ ಸವಿನೆನಪಿಗಾಗಿಯೇ ಅರಮನೆಯ ಮಹಾದ್ವಾರ ಒಂದಕ್ಕೆ ಜಯಮಾರ್ತಾಂಡ ಎಂದು ಹೆಸರಿಡಲಾಗಿದೆ. ಎರಡನೇ ಪ್ರಶ್ನೆ, ಪುರುಷರು ಹೆಚ್ಚಾಗಿ ಲ್ಯಾಪ್ಟಾಪ್ಗಳನ್ನು ಬಳಸುವುದರಿಂದ ಯಾವ ಸಮಸ್ಯೆಗೆ ಒಳಗಾಗುತ್ತಾರೆ? ಆಪ್ಷನ್ಸ್: ಎ ನಿಮಿರುವಿಕೆ, ಬಿ ಬಂಜೆತನ, ಸಿ ಕಳಪೆ ವೀರ್ಯಾಣು, ಡಿ ಲೈಂಗಿಕ ಆಸಕ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಂಜೆತನ. ಪುರುಷರು ದೀರ್ಘಕಾಲ ನಿರಂತರವಾಗಿ ಲ್ಯಾಪ್ಟಾಪ್ ಬಳಸಿದರೆ, ಅದರಲ್ಲೂ ಮಡಿಲಲ್ಲಿ ಇಟ್ಟುಕೊಂಡು ಬಳಸಿದರೆ ಅದು ಪುರುಷರ ಫಲವತ್ತತೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದರ ಹೊರತಾಗಿಯೂ ಲ್ಯಾಪ್ಟಾಪ್ಗಳು ಮತ್ತು ಸ್ಮಾರ್ಟ್ ಫೋನ್ಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕಾಂತೀಯ ಕ್ಷೇತ್ರಗಳು ಬಂಜೆತನವನ್ನು ಹೆಚ್ಚಿಸಬಹುದು ಮತ್ತು ಲ್ಯಾಪ್ಟಾಪ್ನಿಂದ ಹೊರಸೂಸುವ ಶಾಖ ಮತ್ತು ವಿದ್ಯುತ್ ಕಾಂತೀಯ ಕ್ಷೇತ್ರಗಳು ಹೈಪರ್ಥರ್ಮಿಯಾಕ್ಕೆ ಕಾರಣವಾಗಬಹುದು. ಮೂರನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಕಾಫಿ ಯಾವುದು? ಆಪ್ಷನ್ಸ್: ಎ ಟರ್ಕಿಶ್ ಕಾಫಿ, ಬಿ ಫಿಲ್ಟರ್ ಕಾಫಿ, ಸಿ ತಂದೂರಿ ಕಾಫಿ, ಡಿ ಐವರಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಡಿ ಐವರಿ ಕಾಫಿ. ಈ ಕಾಫಿಯು ವಿಶಿಷ್ಟ ಉತ್ಪಾದನಾ ಪ್ರಕ್ರಿಯೆಯು ಆನೆಗಳು ಅರೇಬಿಕಾ ಬೀನ್ಸ್ ಅನ್ನು ಸೇವಿಸುವುದನ್ನು ಒಳಗೊಂಡಿರುತ್ತದೆ. ನಂತರ ಆನೆಯ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನೈಸರ್ಗಿಕ ಹುದುಗುವಿಕೆಗೆ ಒಳಗಾಗುತ್ತದೆ. ಬೀನ್ಸ್ ಸಂಗ್ರಹಿಸಿದ ನಂತರ ಅವುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ಹುರಿಯಲಾಗುತ್ತದೆ. ಇದರ ಪರಿಣಾಮವಾಗಿ ಸಾಟಿ ಇಲ್ಲದ ಮೃದುತ್ವ ಮತ್ತು ಕಹಿ ಇಲ್ಲದಿರುವ ಕಾಫಿಗೆ ಕಾರಣವಾಗುತ್ತದೆ. ನೈಸರ್ಗಿಕ ಪ್ರಾಣಿಗಳ ಜೀರ್ಣಕ್ರಿಯೆ ಅಥವಾ ವಿಶೇಷ ಹುದುಗುವಿಕೆ ತಂತ್ರಗಳಂತಹ ವಿಧಾನಗಳು ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ಇದರ ವಿಶಿಷ್ಟ ಉತ್ಪಾದನೆಯಿಂದಾಗಿ ಇದು ವಿಶ್ವದ ಅತ್ಯಂತ ದುಬಾರಿ ಕಾಫಿ ಎನಿಸಿಕೊಂಡಿದೆ. ನಾಲ್ಕನೇ ಪ್ರಶ್ನೆ, ನೀಲಿ ಬಾಳೆಹಣ್ಣುಗಳನ್ನು ಹೆಚ್ಚಾಗಿ ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ? ಆಪ್ಷನ್ಸ್: ಎ ಜಪಾನ್, ಬಿ ಇಂಡೋನೇಷ್ಯಾ, ಸಿ ಟರ್ಕಿ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ. ನೀಲಿ ಬಾಳೆಹಣ್ಣುಗಳು ಇಂಡೋನೇಷ್ಯಾದಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ಈ ಹಣ್ಣು ವೆನಿಲಾ ಪರಿಮಳವನ್ನು ಹೊಂದಿರುತ್ತದೆ. ಸಿಪ್ಪೆಯ ಒಳಗಿರುವ ಹಣ್ಣುಗಳು ತೆಳು ನೀಲಿ ಮತ್ತು ಬೆಳ್ಳಿಯ ಬಣ್ಣವನ್ನು ಹೊಂದಿರುತ್ತವೆ ಮತ್ತು ಹಣ್ಣಾದಾಗ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ಆರೋಗ್ಯ ಪ್ರಯೋಜನಗಳ ವಿಷಯದಲ್ಲಿ ಇತರ ಬಾಳೆಹಣ್ಣುಗಳಿಗಿಂತಲೂ ಇದು ಹೆಚ್ಚು ಗಮನವನ್ನು ಸೆಳೆಯುತ್ತದೆ. ನೀಲಿ ಬಾಳೆಹಣ್ಣು ಸಾಕಷ್ಟು ಫೈಬರ್ ಅನ್ನು ಹೊಂದಿದ್ದು ಸರಿಯಾದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಈ ಬಾಳೆಹಣ್ಣುಗಳನ್ನು ತಿನ್ನುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹಸಿವನ್ನು ತಡೆಯುತ್ತದೆ. ಇದನ್ನು ಬ್ಲೂ ಜಾವಾ ಬನಾನಾ ಎಂದು ಕೂಡ ಕರೆಯಲಾಗುತ್ತದೆ. ಐದನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ಕೊಟ್ಟವರು ಯಾರು? ಆಪ್ಷನ್ಸ್: ಎ ಜವಾಹರ್ಲಾಲ್ ನೆಹರು, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ ರವೀಂದ್ರನಾಥ್ ಟ್ಯಾಗೋರ್, ಡಿ ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್. ಮಹಾತ್ಮ ಎಂಬ ಬಿರುದನ್ನು ಗಾಂಧೀಜಿಯವರಿಗೆ ನೀಡಿದ್ದು ಬಂಗಾಳಿ ಕವಿ, ಲೇಖಕ ಮತ್ತು ತತ್ವಜ್ಞಾನಿ ರವೀಂದ್ರನಾಥ್ ಟ್ಯಾಗೋರ್. ಟ್ಯಾಗೋರ್ ಅವರು ಗಾಂಧಿಯವರ ಆಧ್ಯಾತ್ಮಿಕ ಮತ್ತು ನೈತಿಕ ಗುಣಗಳ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಸಂಸ್ಕೃತದಲ್ಲಿ ಮಹಾನ್ ಆತ್ಮ ಎಂಬರ್ಥದ ಮಹಾತ್ಮ ಎಂಬ ಶೀರ್ಷಿಕೆಯನ್ನು ಬಳಸಿದರು. ಆರನೇ ಪ್ರಶ್ನೆ, ಗರ್ಭಾಶಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಮಹಿಳೆಯರು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಅಶ್ವಗಂಧ, ಬಿ ಹಸಿರು ತರಕಾರಿ, ಸಿ ಡ್ರೈ ಫ್ರೂಟ್ಸ್, ಡಿ ಡೈರಿ ಉತ್ಪನ್ನಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅರಿಶಿನ, ಶುಂಠಿ, ತುಳಸಿ, ಆಮ್ಲ ಮತ್ತು
ಮ್ಯೂನ್ ಪೋಷಕ ಗಿಡಮೂಲಿಕೆಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹಸಿರು ಎಲೆಗಳ ತರಕಾರಿಗಳು, ಮೊಗ್ಗುಗಳು, ಕೋಸುಗಡ್ಡೆ ಮತ್ತು ಕ್ವಿನೋವಾಗಳಂತಹ ಖನಿಜಗಳಲ್ಲಿ ಹಾಗೂ ಜೀವಸತ್ವಗಳಲ್ಲಿ ಸಮೃದ್ಧವಾಗಿವೆ. ಮುಖ್ಯವಾಗಿ ಅಶ್ವಗಂಧದ ಸೇವನೆಯು ಸಹ ಮೂಡ್ ಸ್ವಿಂಗ್ ಅನ್ನು ಬೆಂಬಲಿಸುತ್ತದೆ ಮತ್ತು ಹಾರ್ಮೋನ್ಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಮಹಿಳೆಯರ ಗರ್ಭಾಶಯವನ್ನು ಸೋಂಕಿನಿಂದ ರಕ್ಷಿಸಲು ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. 7ನೇ ಪ್ರಶ್ನೆ, ಯಾವ ರೀತಿಯ ಆಹಾರವನ್ನು ಸೇವಿಸುವುದರಿಂದ ಬಹಳ ಬೇಗ ತಲೆ ಕೂದಲು ಬೆಳ್ಳಗಾಗುತ್ತದೆ? ಆಪ್ಷನ್ಸ್: ಎ. ಮಾಂಸ, ಬಿ. ಡೈರಿ ಉತ್ಪನ್ನ, ಸಿ. ಹೆಚ್ಚು ಉಪ್ಪು ಅಥವಾ ಸಕ್ಕರೆ ಭರಿತ ಆಹಾರ, ಡಿ. ಕರಿದ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಪ್ಯಾಕ್ ಮಾಡಿದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ತಲೆ ಕೂದಲು ಬೆಳ್ಳಗಾಗುತ್ತದೆ. ಪ್ರಮಾಣಕ್ಕಿಂತ ಹೆಚ್ಚು ಟೀ, ಕಾಫಿ ಕುಡಿಯುವವರಲ್ಲಿಯೂ ಸಹ ಬಿಳಿ ಕೂದಲು ಕಾಣಿಸಿಕೊಳ್ಳುತ್ತದೆ, ಏಕೆಂದರೆ ಇವುಗಳಲ್ಲಿರುವ ಕೆಫೇನ್ ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಹಾಗೆಯೇ ಕರಿದ ಆಹಾರಗಳಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುವುದಿಲ್ಲ. ಇವುಗಳನ್ನು ತಿನ್ನುವುದರಿಂದಲೂ ಸಹ ಸರಿಯಾದ ಪೋಷಕಾಂಶಗಳು ದೊರೆಯದಿರುವುದರಿಂದ ಕೂದಲು ಬೆಳ್ಳಗಾಗುತ್ತದೆ. ಹಾಗೂ ಉಪ್ಪು ಮತ್ತು ಸಕ್ಕರೆಯಿಂದ ಮಾಡಿದ ಆಹಾರ ಸೇವನೆಯಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಕೂದಲಿನ ಆರೋಗ್ಯದ ಮೇಲೂ ಇದು ಪರಿಣಾಮವನ್ನು ಬೀರುತ್ತದೆ. 8ನೇ ಪ್ರಶ್ನೆ, ಈರುಳ್ಳಿ ತಿನ್ನುವುದರಿಂದ ಯಾವ ರೋಗಗಳನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್: ಎ. ಮಧುಮೇಹ, ಬಿ. ಹೊಟ್ಟೆ ಕ್ಯಾನ್ಸರ್, ಸಿ. ಸ್ತನ ಕ್ಯಾನ್ಸರ್, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಈರುಳ್ಳಿಯನ್ನು ವಿನೆಗರ್ನೊಂದಿಗೆ ನೆನೆಸಿ ಬಳಸಿದರೆ ಅದರ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತವೆ. ವಿನಿಗರ್ನಲ್ಲಿ ಈರುಳ್ಳಿ ನೆನೆಸಿಟ್ಟು ತಿನ್ನುವುದರಿಂದ ಮಧುಮೇಹಿಗಳಿಗೆ ಔಷಧದಂತೆ ಕೆಲಸ ಮಾಡುತ್ತದೆ. ಈರುಳ್ಳಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪ್ರತಿದಿನ ವಿನಿಗರ್ನಲ್ಲಿ ನೆನೆಸಿದ ಈರುಳ್ಳಿಯನ್ನು ತಿನ್ನುವುದು ಉತ್ತಮ HDL ಕೊಲೆಸ್ಟ್ರಾಲ್ ಅನ್ನು 30% ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಈರುಳ್ಳಿ ತಿನ್ನುವುದರಿಂದ ಹೊಟ್ಟೆ ಮತ್ತು ಸ್ತನ ಕ್ಯಾನ್ಸರ್ ಅನ್ನು ತಡೆಯಬಹುದು. ಮುಖ್ಯವಾಗಿ ಈರುಳ್ಳಿಯನ್ನು 24 ಗಂಟೆಗಳಿಗಿಂತ ಹೆಚ್ಚು ಕಾಲ ವಿನಿಗರ್ನಲ್ಲಿ ನೆನೆಸಬಾರದು. ಈರುಳ್ಳಿ ಕರಗಲು ಪ್ರಾರಂಭವಾಗುತ್ತದೆ ಮತ್ತು ರುಚಿ ಕಳೆದುಕೊಳ್ಳುತ್ತದೆ. 9ನೇ ಪ್ರಶ್ನೆ, ಹೆಚ್ಚಾಗಿ ಮೀನು ತಿನ್ನುವವರಲ್ಲಿ ಯಾವ ಸಮಸ್ಯೆಗಳು ಬರುವುದಿಲ್ಲ? ಆಪ್ಷನ್ಸ್: ಎ. ಕಣ್ಣು, ಬಿ. ಬುದ್ಧಿಮಾಂದ್ಯತೆ, ಸಿ. ಹೃದಯಾಘಾತ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಕಣ್ಣಿನ ರೆಟಿನಾಗೆ 2 ರೀತಿಯ ಒಮೆಗಾ-3 ಕೊಬ್ಬಿನಾಮ್ಲಗಳು ಬೇಕಾಗುತ್ತವೆ. ಇವು ಸ್ಯಾಲ್ಮನ್, ಟ್ಯೂನಾ ಮತ್ತು ಟ್ರೌಟ್ನಂತಹ ಮೀನುಗಳಲ್ಲಿ ಕಂಡುಬರುತ್ತವೆ. ಮೀನುಗಳು ವಯಸ್ಸಾದವರಲ್ಲಿ ಬುದ್ಧಿಮಾಂದ್ಯತೆಯಂತಹ ಮರೆವುಗಳನ್ನು ಸಹ ತಡೆಯುತ್ತದೆ. ಗರ್ಭಾವಸ್ಥೆಯಲ್ಲಿ ಮೀನು ತಿನ್ನುವುದರಿಂದ ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಪ್ರತಿದಿನ ಮೀನು ತಿನ್ನುವ ಜನರು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳಿಂದ ಬಳಲುತ್ತಿರುವ ಸಾಧ್ಯತೆ ಕಡಿಮೆ ಇದೆ. ಅಲ್ಲದೆ ಮೀನು ಒತ್ತಡ, ಆತಂಕ ಮತ್ತು ಉದ್ವೇಗವನ್ನು ಕಡಿಮೆ ಮಾಡುತ್ತದೆ. ಹೃದ್ರೋಗಿಗಳಿಗೂ ಮೀನು ತುಂಬಾ ಒಳ್ಳೆಯದು. ಇದರಲ್ಲಿರುವ ಒಮೆಗಾ-3 ಕೊಬ್ಬಿನಾಮ್ಲಗಳು ಹೃದಯವನ್ನು ಬಲಪಡಿಸುತ್ತವೆ. 10ನೇ ಪ್ರಶ್ನೆ, ಕರ್ನಾಟಕವು ಯಾವ ಪ್ರಾಣಿಯನ್ನು ತನ್ನ ರಾಜ್ಯ ಪ್ರಾಣಿಯಾಗಿ ಹೊಂದಿದೆ? ಆಪ್ಷನ್ಸ್: ಎ. ಹುಲಿ, ಬಿ. ನವಿಲು, ಸಿ. ಆನೆ, ಡಿ. ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಆನೆ. ಕರ್ನಾಟಕವು ಭಾರತೀಯ ಆನೆಯನ್ನು ತನ್ನ ರಾಜ್ಯ ಪ್ರಾಣಿಯಾಗಿ ಹೊಂದಿದೆ. ಈ ಆನೆಗಳು ರಾಜ್ಯದ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಇವುಗಳು ಪ್ರದೇಶದ ಶ್ರೀಮಂತ ವೈವಿಧ್ಯತೆಯ ಪ್ರಮುಖ ಭಾಗವಾಗಿದೆ. ಕರ್ನಾಟಕವಷ್ಟೇ ಅಲ್ಲದೆ ಕೇರಳವು ಭಾರತೀಯ ಆನೆಯನ್ನು ತನ್ನ ರಾಜ್ಯ ಪ್ರಾಣಿಯಾಗಿ ಹೊಂದಿರುವ ಮತ್ತೊಂದು ರಾಜ್ಯವಾಗಿದೆ. ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಬ್ಬಗಳಲ್ಲಿ ಈ ಪ್ರಾಣಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.